ಎಲ್ಲಿಗೆ ಹೋಗ್ತಿದ್ದೀರಾ ಫ್ರೆಂಡ್ಸ್ ಅಂತ ಹೇಳು. ಅಜ್ಜಿ ಮನೆಗೆ ಹೋಗ್ತಿದ್ದೀನಿ. ಅಜ್ಜಿ ಮನೆಗೆ ಹರ್ತಾಳಿಗೆ ತುಳಿಲೋಳೆ ಸೌಂಡು ಸೇರು. ಶ್ರಮಜೀವಿ ವೀಣಕ್ಕಂಗೆ ಜೈ. ಚೇರೆಲ್ಲ ಕೊಡ್ತಾರೆ. ಅಜ್ಜಿ ಮನೆಗೆ ಆಪರೇಷನ್ ಕೊಟ್ವಿ ನೋಡಿ ಫ್ರೆಂಡ್ಸ್. ಇಷ್ಟು ಲಗೇಜ್ ಇದೆ. ಇನ್ನೆಲ್ಲ ಇಲ್ಲೇ ಮನೆ ಆದ್ರೂ ಇಷ್ಟೊಂದು ಲಗೇಜ್ ಇದೆ ನೋಡಿ. ಬಾಯ್ ಆಗ್ತಲ್ಲ ಕಣ ಚಂದು. ನಾವು ಹತ್ತಾಳು ಅಜ್ಜಿ ಮನೆಗೆ ಗೃಹಪ್ರವೇಶ ಕೊಟ್ಟಿದ್ದೀವಿ. ಇಷ್ಟೊಂದು ಲಗೇಜ್ ಇದೆ ನೋಡಿ. ನಾನು ಹೊರಟಿದ್ದೀನಿ. ನಿನ್ನ ಮಾವ ಬರ್ತಾರೆ ಈಗ ಕರ್ಕೊಂಡು ಹೋಗೋಕ್ಕೆ. ಹೂವು ಶಿವಮೊಗ್ಗಕ್ಕೆ ಹೋಗಿ ಲಾವಣ್ಯ ಚಂದು ಎಲ್ಲ ತಗೊಂಡು ಬಂದ್ರು. ಇಷ್ಟೊಂದು ಹೂವು ಎಲ್ಲ ಬಂದಿದ್ದಾರೆ. ತುಂಬಾ ಹೂವುಗಳೆಲ್ಲ ತಗೊಂಡ್ಬಂದಿದ್ದಾರೆ. ಇದನ್ನೆಲ್ಲ ತಗೊಂಡು ಈಗ ನಾವು ಹೊರಟ್ವಿ. ಅಜ್ಜಿ ಮನೆ ಗೃಹಪ್ರವೇಶಕ್ಕೆ ಹೊರಟ್ವಿ. ಅಜ್ಜಿ ಅವರು ಇವಾಗಿಲ್ಲ, ಆದರೆ ಮಾವ ಅವರು ಮನೆ ಕಟ್ಟಿದ್ದಾರೆ. ಮಾವನ ಮಗಳು ಇವಳು ಲಾವಣ್ಯ ಅಂತ ಹೇಳ್ಬಿಟ್ಟು. ಹಾಗೆಯೇ ನೋಡ್ತಾ ಇರ್ಬೋದು, ಮಾವ ಬರ್ತೀನಿ ವೆಯ್ಟ್ ಮಾಡ್ತಿರ್ರಿ, ಅವ್ರಿಗೇನೋ ಪೇಟೆಯಲ್ಲಿ ಕೆಲಸ ಇದೆ ಅಂದಿದ್ರು. ಹಾಗಾಗಿ ನಾವು ಹೊರಗಡೆ ನಿಂತ್ಕೊಂಡು, ಅಂದರೆ ಕ್ಯಾಮ್ರಾ ತೊಗೊಂಬಂದಿದ್ಲು. ಫಂಕ್ಷನಲ್ಲೆಲ್ಲ ಕ್ಯಾಮ್ರಾದಲ್ಲಿ ಫೋಟೋಸ್ ತಕ್ಕೊಳ್ಳೋಣ ಅಂದ್ಬಿಟ್ಟು. ಹಾಗಾಗಿ ಕ್ಯಾಮ್ರಾ ಹೇಗೆ ಅಂತ ಹೇಳ್ಬಿಟ್ಟು ನನಗೆ ಹೇಳ್ಕೊಡ್ತಾ ಇದ್ಲು. ಅಂದರೆ ನನಗೆ ಅಷ್ಟೊಂದು ಗೊತ್ತಿಲ್ಲ ಫ್ರೆಂಡ್ಸ್ ಕ್ಯಾಮ್ರಾದ ಬಗ್ಗೆ. ಅವಳು ನನಗೆ ಹೇಳ್ಕೊಡ್ತಾ ಇದ್ಲು. ಹಾಗೆ ರೆಡಿಯಾಗಿ ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ರೆ ಆಯಿತು ಅಂತೇಳಿ ಹೊರಗಡೆ ನಿಂತ್ಕೊಂಡಿದ್ವಿ. ಹಾಗೆಯೇ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಯೋದು ಹೇಗೆ ಅಂತ ಹೇಳಿ ಹೇಳ್ಕೊಟ್ಟು, ಅದು ಎಷ್ಟು ಫೋಟೋ ತೆಗೆದಿದ್ದೀವಿ ಕ್ಯಾಮ್ರಾದಲ್ಲಿ ಅಂದರೆ ಅಷ್ಟೊಂದು ಫೋಟೋಸ್ಗಳು ಫಂಕ್ಷನ್ಗಳದೆಲ್ಲ. ಹಾಗೆಯೇ ಫಂಕ್ಷನ್ ಯಾವ ರೀತಿ ಆಗುತ್ತೆ, ಹಾಗೆ ಗೃಹ ಪ್ರವೇಶ, ಹಾಗೆ ನನ್ನ ತಂಗಿಗೆ ಸ್ವಲ್ಪ ಅಂದರೆ ಅವಳಿಗೆ ಸೀಮಂತ ಥರ ಸ್ವಲ್ಪ ಮಾಡಿದ್ದೀವಿ. ಅದು ಸಹ ವಿಡಿಯೋ ಇದೆ. ವಿಡಿಯೋನ 2-3 ವಿಡಿಯೋ ಆಗುತ್ತೆ. ಇದು ನಾವು ಗೃಹ ಪ್ರವೇಶದ ಹಿಂದಿನ ದಿವಸ ಏನೆಲ್ಲ ನಡೀತು ಅಂಥೇಳಿ ಇವತ್ತು ಫುಲ್ ಡೇ ನಮ್ಮ ಜೊತೆಗೆ ವಿಡಿಯೋ ಜೊತೆಗೆ ಇರೋಣ. ಹಾಗೆಯೇ ನೋಡ್ತಾ ಇರ್ಬೋದು ಕ್ಯಾಮ್ರಾ ಏನೋ ಒಂದು ಚೆನ್ನಾಗಿ ಅನ್ಸೋದು. ಎಷ್ಟು ಕ್ಲಿಕ್ ಮಾಡಿದ್ರೂ ಕ್ಯಾಮ್ರಾ ತಗೊಂಡು ಕ್ಲಿಕ್ ಮಾಡೋಣ ಅಂತೇಳಿ. ಈಗೆಲ್ಲ ಮೊಬೈಲೇ ಒಂದು ಕ್ಯಾಮ್ರಾ ಆಗಿಬಿಟ್ಟಿದೆ ಎಲ್ಲರಿಗೂ. ಹಾಗಾಗಿ ಕ್ಯಾಮ್ರಾದ ಕ್ರೇಜ್ ಅಷ್ಟೊಂದು ಇರಲ್ಲ. ಆದರೂ ತೊಗೊಂಬಂದಿದ್ಲು. ನಾವು ಫಂಕ್ಷನಲ್ಲಿ ತುಂಬಾ ಫೋಟೋಸ್ಗಳು ತೆಗೆದ್ವಿ. ಒಂದು ಮೆಮೊರಿ ಇರುತ್ತಲ್ವ. ಹಾಗಾಗಿ ನಮ್ಮ ಅಜ್ಜಿ ಮನೆ ಬಂದುಬಿಟ್ಟು ಇಲ್ಲೇ 7 ಕಿಲೋಮೀಟ್ರು ಹರ್ತಾಳು ಅಂದ್ಬಿಟ್ಟು. ಮಾವ ಅವರು ಟಾಟಾ AC ಗಾಡಿ ಇದೆ ಅವ್ರ ಹತ್ರ, ಅದರಲ್ಲಿ ಹೋಗೋಣ ಲಗೇಜ್ ಎಲ್ಲ ಹಾಕ್ಕೊಂಡು ಅಂಥೇಳಿ ರೆಡಿಯಾಗಿ ಮಾವನಿಗೋಸ್ಕರ ಕಾಯ್ತಾ ಇದ್ವಿ. ಹಾಗೆ ಇಲ್ಲಿ ಬಂದುಬಿಟ್ಟು ನಮ್ಮನೆ ಹತ್ರ ನಮಗೆ ಗೊತ್ತಿದ್ದವ್ರದ್ದೇ ಒಂದು ಕಾರ್ ನಿಂತಿತ್ತು. ಅದರಲ್ಲಿ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ರೀಲ್ಸ್ ಮಾಡಿದ್ದೀವಿ. ಹಾಗೆಯೇ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ನಾನು ಸಹಿತ ಕಾರ್ ತೊಗೊಬೇಕು, ಕಾರಲ್ಲಿ ಓಡಾಡಬೇಕು ಅನ್ನೋ ಆಸೆ ನನಗೂ ಸಹ ತುಂಬ ಇದೆ. ಹಾಗೆಯೇ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಕಾರ್ ಹತ್ರ. ಹಾಗೆ ನಾನು ನೋಡ್ತಾ ಇರ್ಬೋದು ಕೀ ಇಸ್ಕೊಂಡು ಕೊಡಿ ಒಂದು ಸತಿ ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹಾಗೆ ರೀಲ್ಸ್ ಮಾಡೋದಕ್ಕಷ್ಟೇ. ಮಾವ ಬರೋ ತನಕ ಟೈಮ್ ಪಾಸ್ ಮಾಡಬೇಕಿತ್ತಲ್ಲ. ನಾವೇನು ಮಾಡಿಬಿಟ್ವಿ ಅಂದರೆ ಮನೆ ಬೀಗ ಹಾಕ್ಬಿಟ್ಟು ಹೊರಗಡೆ ನಿಂತ್ಕೊಂಡಿದ್ವಿ. ಮಾವ ಬರೋ ಕಾರ್ ಬೇಡ ಅಂತ ಹೇಳಿ ಟಾಟಾ AC ಹಾಕಿದ್ದಾರೆ. ಯಾರು ನಮ್ಮ ಫ್ರೆಂಡ್ಸ್ ಗ್ರೀನ್ಸ್ ಎಲ್ಲ ನೋಡ್ತಾರೆ. ಯಾರು ನೋಡ್ತಾರೆ? ಇಲ್ಲಿ ನೋಡ್ತಾರೆ, ಎಲ್ಲ ಕೇಳ್ತಾರೆ. ಅಜ್ಜಿ ಮನೆ ಗೃಹ ಪ್ರವೇಶಕ್ಕೆ ಚಂದ ಕುತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಕಣ. ತಲೆಗೆ ಹೊಡಿಬೇಕು ಕುತ್ಕ. ಅಯ್ಯೋ ದೇವ ಆಗಲ್ಲ ತಗೋಬೇಕು ಅಂತ. ಈ ಹತ್ರ ಬರ್ರಿ ಸ್ವಲ್ಪ. ಅಲ್ಲ ಹಿಂಗೆ ಬಂದರೆ ರಸ್ತೆ ಬರುತ್ತೆ ಅಂತ. ನನಗೆ ಅದೇ ಈ ರಸ್ತೆ ಮಾಡಬಹುದು, ನಾವು ಊರ ರಸ್ತೆ ಮಾಡ್ಬೋದು, ಚೆನ್ನಾಗಿರುತ್ತೆ ಅದು ಹಾಕಕ್ಕೆ ಅಂತ ನಾನು ನೋಡ್ತೀನಿ. ಬಟ್ಟೆಗೆಲ್ಲ ಹಾಕುತ್ತಿದ್ದ ಟಾಟಾ AC ಒಳಗೆ ಹೋಗೋ ಮಸ್ತ್ ಚಂದ. ನಾವು ತುಂಬ ದೂರ ಎಲ್ಲ ಹೋಗುತ್ತಲ್ಲ. ಹೆಂಗೆ ಕೊಡ್ತೀನಿ ನಾನು?
ನಾನು ಕೂಡ ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿ ಮಾಡಬೇಡ, ಆ ಕಡೆ ಈ ಕಡೆ ಮಾಡಿದ್ರೆ ಏನು ಬಸ್ ಸ್ಟ್ಯಾಂಡ್ ಯಾವ ಕಲರ್ ಬೇಕು ಅಂತಾನೆ ಗೊತ್ತಿಲ್ಲಲೇ. ಹಾಯ್ ಮೇಡ. ಹಾಯ್ ಫ್ರೆಂಡ್ಸ್, ಎಲ್ಲಿಗೆ ಹೋಗ್ತಿದ್ದೀರಾ ಫ್ರೆಂಡ್ಸ್ ಅಂತ ಹೇಳು. ಅಜ್ಜನ ಮನೆಗೆ ಹೋಗ್ತಿದ್ದೀನಿ, ಅಜ್ಜನ ಮನೆಗೆ, ಹರ್ತಾಳಿಗೆ ತುಳಿಲೋಳೆ ಸೌಂಡು ಸೇರು. ಏನೇ ಏನ್ ಕೇಳು. ನೈಲ್ ಪಾಲಿಶ್ ಕೊಟ್ಟೆ ಅವಳಿಗೆ. ನಾನು ಇದಕ್ಕೆ ಹಚ್ಚಿಲ್ಲ, ನನ್ನ ಕೈ ನೈಲ್ ಪಾಲಿಶ್ ಚೆನ್ನಾಗಿ ಕಾಣಲ್ಲ. ಆಯ್ತಾ ಬೈಲಿ ಅವ್ರು, ನಾವು ಕೆರೆ ಮಾಡ್ತಾ ಇದ್ದೀವಿ. ನಾ ಕಾರಲ್ಲಿ ಇರಳೆ ವಿಡಿಯೋ ಮಾಡ್ತಿಲ್ಲ, ಇವಳೆ ಟಾಟಾ ಎಸ್ ಕುಡ್ಕೊಂಡು ವಿಡಿಯೋ ಮಾಡ್ತಾರೆ. ಅಯ್ಯೋ ಬಿತ್ತು ಟ್ಯೂಬ್ಲೈಟ್. ಎಷ್ಟೊತ್ತು ಬೇಕಾಗುತ್ತೆ ಹೋಗಕ್ಕೆ? ಏನೋ ಮಜಾ ಟಾಟಾ ಎಸಿ ಕುತ್ಕೊಂಡು ಹೋಗೋದು. ಇದೇ ನಮ್ಮದು ವ್ಯಾಗನರ್ ಕಾರು. ಅಜ್ಜಿ ಫ್ರೆಂಡ್ ಶೇಖ್ ಅಬ್ದುಲ್ ಆಗ್ತೈತೆ. ಶೇಖ್ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಇದ್ದಾಗೆ ಏನಾಯ್ತ ತುಂಬ ಹಳೇದು. ನೋಡೋದೇ ಇಲ್ಲ, ಬಾಬಾ ಅಂತಿದ್ದೀನಿ. ಊಟ ಮಾಡಿದ್ನ ಊಟ ಆಗಿ ಬಂದೀವಿ. ಯಾಕೆ ಇವ್ರದೆಲ್ಲ ಊಟ ಆಗೋಳಗೆ 4 ಗಂಟೆ ಆಗತ್ತೆ ಅಂತ ಅವರು ಹೋಗಿರತ್ಲೆ. ನಂಗೆ ಗೊತ್ತಿಲ್ಲ. ಹೋಗಿ ಅಲ್ಲಿ ಹೋಗಿ ಒಂಚೂರು. ಹಾಂ ಬೇಕಾ ಹೇಳು. ತಕ್ಕೊಟ್ಟು ಇಲ್ಲೆಲ್ಲ ಇದಿತ್ತಲ್ಲ ಅಲ್ಲೇ ಗದ್ದೆ ನೋಡ್ತಾರೆ ಅಷ್ಟೇ. ಇವಳು ವಿಡಿಯೋ ಮಾಡಿ ಇವಾಗ ಹಾಕು, ಇವತ್ತೇ ಹಾಕದ್, ನಾಳೆ ಬರ್ರಿ ಅಂತ. ಎಷ್ಟಿದೆ? ಎಷ್ಟು ತಿಂಗಳಿದೆ ಅಕ್ಕ? 6 ತಿಂಗಳು. ಇದೆಲ್ಲ ತೋರಿಸ್ತಾ ಚಪ್ರ ಮಾಡಿದ್ದೆಲ್ಲ ತೋರಿಸ್ಬೇಕು ನೀನು. ಚಪ್ರ ಮಾಡಿ ಹೇಳಿದ್ವಿ. ಅಲ್ಲಿ ದೇವ್ರನ್ನ ಒಂಚೂರು ಹಿಡಿ ಬಾ. ತಗ, ನಾ ಬರಲ್ಲ. ಇನ್ನು ಪ್ರತಿಷ್ಠಾಪನೆ ಮಾಡಿಲ್ಲ.
ಚಪ್ಪಲಿ ಮಾಡಿದ್ದೀನ ಸಾಕು ಬಿಡಿ. ಚಂದ ಐತಲ್ಲ ಏನ ಅಲ್ಲಿ ತಗೊಂಡು ಹೊಡಿ ಹಿತ್ಲಗೆ. ಕಲ್ಲಲ್ಲಿ ಹೊಡೀರಿ ಅಷ್ಟೇ. ಇನ್ನು ಗ್ಲಾಸ್ ಹಾಕಿಲ್ಲ, ಇನ್ನು ಗ್ಲಾಸ್ ಹಾಕಿಲ್ಲ ಅದಕ್ಕೆ. ಕಿಟಕಿ ಇದಕ್ಕೆ ಶೋಕೇಶಿಗೆ ನೋಡ್ಬೋದು. ಗೃಹ ಪ್ರವೇಶಕ್ಕೆ ಇಷ್ಟು ರೆಡಿ ಆಗಿದೆ. ಆಗ್ಲೇ 1 ಗಂಟೆ 2 ಗಂಟೆ ಒಳಗಡೆನೆ ಮತ್ತೆ ಇಲ್ಲಿ ಯಕ್ಷಮ್ಮನ ಪೂಜೆ ಇತ್ತು, ಅಂದರೆ ಪ್ರತಿಷ್ಠಾಪನೆ ಇತ್ತು. ಅದಕ್ಕೋಸ್ಕರ ನಮ್ಮ ಮಾವ, ಅತ್ತೆ, ಮಾವನ ಮಕ್ಕಳು ಮತ್ತು ಅಜ್ಜಿ ಅವರೆಲ್ಲರೂ ಸೇರಿಬಿಟ್ಟು ಪೂಜೆಯಲ್ಲಿ ಭಾಗವಹಿಸಿದ್ವಿ. ಹಾಗೆಯೇ ಪೂಜೆನೂ ಸಹಿತ ತುಂಬ ಚೆನ್ನಾಗಿ ನಡೀತು. ಪ್ರಸಾದನೂ ಆಯಿತು ಯಕ್ಷಮ್ಮಂದು. ಹಾಗೆಯೇ ಇವರ ಮನೆ ಪಕ್ಕದಲ್ಲೇ ಮರದ ಹತ್ರ ಯಕ್ಷಮ್ಮ ಇದ್ದಾರೆ. ಅವರು ಫಸ್ಟು ಅವ್ರು ಪೂಜೆ ಮಾಡಿಬಿಟ್ಟು ನಂತರ ಸಂಜೆ ಹೋಮ ಮತ್ತು ಗೃಹ ಪ್ರವೇಶ ಎಲ್ಲ ಸಂಜೆ ಇತ್ತು. ಹಾಗೆಯೇ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಎಲ್ಲ ಗೃಹ ಪ್ರವೇಶ ಆಯಿತು, ಹೇಗಾಯಿತು, ನಮ್ಮಂಥ ಮಧ್ಯಮ ಕುಟುಂಬದವರು ಹೇಗಂದರೆ ಕಷ್ಟ ಆಗುತ್ತೆ ಒಂದೇನೇ ಫಂಕ್ಷನ್ನು, ಗೃಹ ಪ್ರವೇಶ ಅಥವಾ ಮದುವೆ ಅಂತ ಅಂದರೆ ಏನೆಲ್ಲ ನಡೀತು ಅಂತ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಬಾಯ್.